ಸೊ ಅಂತ ಒಬ್ಬ ಗ್ರೇಟೆಸ್ಟ್ ಈ ಸಂದರ್ಭದಲ್ಲಿ ನೆನ್ಕೋಬೇಕು. ಸೊ ಅಂತ ಸಂದರ್ಭದಲ್ಲಿ ಒಬ್ಬ ಕಡು ಬಡತನದಿಂದ ಮೆಡಿಕಲ್ ಮಾಡಿ ಸೊ ಕುವೈತ್ ಔಟ್ ಆಫ್ ಕಂಟ್ರಿಗೆ ಕುವೈತ್ ಅನ್ನೋ ರಾಷ್ಟ್ರಕ್ಕೆ ಒಬ್ಬ ಜೂನಿಯರ್ ಸೈಂಟಿಸ್ಟ್ ಆಗಿ ಹೋದಂಥ ವ್ಯಕ್ತಿ. ಅದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲನ್ನು ಕಣ್ಣಾರೆ ಕಂಡು ಅಥವಾ ಚಿಕ್ಕೂರಿಂದ ನೋಡಿ ಒಬ್ಬ ವ್ಯಕ್ತಿ ಮಾರಲ್ ಆಗಿ ತಗೊಳ್ಬೇಕು. ವ್ಯಕ್ತಿ ಮಾರಲ್ ಆಗಿ ತಗೊಂಡೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕುವೈತಿಂದ ವಾಪಸ್ ಇಷ್ಟು ವರ್ಷ ಅಂತ ಇರುತ್ತೆ ಡೆಡಿಕೇಟ್ ಮಾಡೋಕ್ಕೆ. ಒಂದು ಹೊರದೇಶಕ್ಕೆ ಹೋದಾಗ ವೀಸಾ ಅನ್ನೋದು ಒಂದು ಇಷ್ಟು ವರ್ಷ ಇರುತ್ತೆ. ಆ ವ್ಯಕ್ತಿ ಮುಗಿಸ್ಕೊಬಂದು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಪವರ್ ಏನು, ಆ ಪವರ್ಗೆ ಏನು ಶಕ್ತಿ ಕೊಡಬೇಕು ಅಂತ ಆ ವ್ಯಕ್ತಿ ನನಗೆ ಅವಕಾಶ ಕೊಟ್ಟರು. ಸೊ ಅಂತ ಸಂದರ್ಭದಲ್ಲಿ ನೀವು ಒಪ್ಕೊಳ್ಳಲ್ವ? ಎಸ್ ಆರ್ ನೋ? ಅಂತ ಸಂದರ್ಭದಲ್ಲಿ ನಾನು ಕೂಡ ಯಾವುದೇ ಎಜುಕೇಶನ್ ಇರಲಿ ಏನೇ ಇರಲಿ ಸೊ ಆ ವ್ಯಕ್ತಿಯ ಕೈ ಹಿಡಿದೆ. ಸೊ ಅಂತ ಗ್ರೇಟೆಸ್ಟ್ ಪರ್ಸನ್ ಮಿಸ್ಟರ್ ಪ್ರಕಾಶ್ ಸರ್ಗೆ ಎವ್ರಿ ಫುಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪರವಾಗಿ. ಅವ್ರಿಗೆ ಲೈಫಲ್ಲಿ ಚಿರಋಣಿಯಾಗಿರ್ತೀನಿ. ಸೊ ಅಂತ ಸ್ಟ್ರಗಲ್ ಪಡ್ತಾ ಇರುವಂಥ ವ್ಯಕ್ತಿಗೆ ನನಗೆ ಕೈ ನೀಡಿ, ನಿನ್ಗೂ ಟ್ಯಾಲೆಂಟ್ ಇದೆ, ನಿನ್ಗೂ ಲೈಫಲ್ಲಿ ಸ್ಟ್ರಗಲ್ ಇದೆ, ಬಾ ನನ್ನ ಜೊತೆಲಿ ಕೈ ಜೋಡಿಸು. ನಿನ್ನ ಲೈಫಲ್ಲಿ ಏನಾದ್ರು ಚೆಕ್ ಮಾಡಬೇಕು ಅಂದರೆ ಸೊ ಈ ಒಂದು ದುನಿಯಾದಲ್ಲಿ ಆಗಲ್ಲ. ಈ ಒಂದು ಯಾವ್ದಾದ್ರು ಒಂದು ಕ್ಷೇತ್ರ ಡೆವಲಪ್ಮೆಂಟ್ ಆಗುವಂಥ ಕ್ಷೇತ್ರ ನಾಲೆಡ್ಜ್ಗೆ ಅಥವಾ ನಿಮ್ಮ ಡೆಡಿಕೇಶನ್ಗೆ ಅಥವಾ ನಿಮ್ಮ ಶ್ರಮಕ್ಕೆ ನಿಮ್ಮ ಒಂದು ಆತ್ಮಸ್ಥೈರ್ಯಕ್ಕೆ ಏನಾದ್ರು ಲೈಫಲ್ಲಿ ಚೇಂಜಸ್ ಆಗಬೇಕು ಅಂದರೆ ಒಂದೇ ಒಂದು ಅದು ಇಂಡಿಯಾದಲ್ಲಿ ಇರುವಂಥ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇದೆ. ಅದೇ ನಮ್ಮ ರೈಟರ್ಸ್ ಇಂಡಿಯಾ ಸೂಪರ್ ಮಾರ್ಕೆಟ್. ಪ್ಲೀಸ್ ವೆಲ್ಕಮ್ ಆಲ್ ಗೆಸ್ಟ್ ಆ್ಯಂಡ್ ಮೆಂಬರ್ಸ್ ಆ್ಯಂಡ್ ಕಸ್ಟಮರ್ಸ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ಡೆಡಿಕೇಶನ್ ಮಾಡ್ತಾ ಇದೆ. ಸೊ ಒಂದು ಅವಕಾಶ ಸಿಕ್ತು, ಅಪರ್ಚುನಿಟಿ. ಸರ್ ಹೇಳ್ತಾ ಇದ್ರು ವೆಲ್ಕಮ್ ಮಾಡಬೇಕಾದ್ರೆ ಒಂದು ಉಳ್ಗಡ್ಡಿ ಹಲ್ಗಾಡ್ಬೇಕಾದ್ರೆ ದೇವರ ಕೃಪೆ ಇರುತ್ತೆ. ಎಸ್ಸಣ್ಣ ಅಂತ ದೇವರ ಕೃಪೆ ಆ ಒಂದು ಸಂದರ್ಭದಲ್ಲಿ ಸಿಕ್ತು. 2019 ಡಿಸೆಂಬರ್ 21ರಲ್ಲಿ ಇವತ್ತಿಗೆ ಹಲವಾರು ಚೇಂಜಸ್ ಈ ಕ್ಷೇತ್ರದಿಂದ ಬಹಳ. ಈಗ ನಾನು ಓದ್ಬೇಕಾದ್ರೆ 1 ಲಕ್ಷ 1.5 ಲಕ್ಷ ಖರ್ಚಾಯಿತು ಆದರೆ ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ತುಂಬ ಅಪ್ಪ ಅಮ್ಮ ಅವ್ರದ್ದು ಅವಕಾಶ ಇರುತ್ತೆ. ಸೊ ಈಗ ನನಗೆ 2 ಹೆಣ್ಮಕ್ಳಿದೆ. 2 ಹೆಣ್ಮಕ್ಳಿಗೆ ಓದಿಸೋಕ್ಕೆ 1 ಲಕ್ಷ ಕಟ್ಟಿ ಓದಿಸ್ತಾ ಇದ್ದೀನಿ. ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಪವರ್ ಆಫ್ ರೈಟರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಸೊ ಅಂತ ಒಂದು ಸ್ಟ್ರಗಲ್ ಪಡ್ತಾ ಇರುವಂಥ ಈ ಒಂದು ಆಪರ್ಚುನಿಟಿಗೆ ನಿಮ್ಮಂಗೆ ಕುತ್ಕೊಂಡಂತ ಒಂದು ಮೂಲೆಯಲ್ಲೆಲ್ಲೋ ಕುತ್ಕೊಂಡಂತ ಒಬ್ಬ ಚೇತನ್ ಇವತ್ತು ಬಂದು ಮೈಕ್ ಇಟ್ಕೊಂಡು ಪವರ್ಫುಲ್ ಆಗಿ ಮಾತಾಡ್ತಾ ಇದ್ದೇನೆ ಅಂದ್ರೆ ನೀವು ತಗೊಳ್ಳುವಂತ ಒಂದು ನಿರ್ಧಾರ, ನೀವು ತಗೊಳ್ಳುವಂತ ಒಂದು ಡಿಸೈಡ್, ನೀವು ತಗೊಳ್ಳುವಂತ ಒಂದು ಮಾರ್ಗದರ್ಶನ ಯೋಚನೆ ಮಾಡಿ. ಡಿಯರ್ ಫ್ರೆಂಡ್ಸ್, ಡಿಯರ್ ನನ್ನ ಆತ್ಮೀಯ ಗೆಳೆಯತಿಯರ, ನೀವು ಲೈಫಲ್ಲಿ ಒಂದ್ಸಲ ನೀವು ಯಾವುದೇ ಸ್ಟ್ರಗಲ್ ಇರಲಿ, ಇವತ್ತು ನಿಮ್ಮ ಒಂದು ಸುದಿನ ಅಂತ ತಿಳ್ಕೊಳ್ಳಿ. ನೀವು ತಗೊಳ್ಳುವಂತ ಒಂದು ನಿರ್ಧಾರ ನಿಮ್ಮ ಲೈಫೇ ಚೇಂಜಸ್ ಆಗುತ್ತೆ. ಸೊ ಇವತ್ತು ಒಂದು ಆರ್ಡಿನರಿ ಪರ್ಸನ್ ಇವತ್ತು 10 ಲಕ್ಷ ಕೊಟ್ಟು ಕಾರಲ್ಲಿ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ ಬರೀ 8,000, 9,000, 10,000, 12,000 ಕೊಡ್ತಿದ್ರು. ಇವತ್ತು ನಿಮ್ಗೆ ತೋರಿಸ್ತೀನಿ ಸ್ಕ್ರೀನ್ ಶಾಟ್. 65,307 ರೂಪಾಯಿ ಇವತ್ತು 25 ದಿನಕ್ಕೆ ಅರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಪವರ್ ಆಫ್ ರೈಟರ್ಸ್ ಇಂಡಿಯಾ. ಸೊ ಇವತ್ತು ಏನೇನು ಕನಸಿತ್ತು ಎಲ್ಲರೂ ಅವಮಾನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಮನೆ ಕರ್ಕೋಗೋದು, ಅವರ ಸೋಪ ತೋರಿಸೋದು, ಅವ್ರು ಇದು ಮಾಡಬೇಕು. ಸೊ ಅದೇ ಕೂಡ ನನಗೂ ಒಂದು ಪವರ್ ಆಫ್ ಪಾಠ ಅಂತ ಹೇಳ್ತಾರೆ. ಯಾರು ನಿಮಗೆ ಕಿಚ್ಚು, ಯಾರು ನಿಮ್ಗೆ ರೇಗಿಸ್ತಾರೆ, ಯಾರು ನಿಮ್ಮ ಸ್ಟ್ರಗಲ್ ಪಡಿಸ್ತಾರೆ ಅವ್ನ ಯಾವತ್ತೂ ದ್ವೇಷಿಸಬೇಡಿ, ಯಾವತ್ತು ದ್ವೇಷ ಮಾಡಬೇಡಿ, ಅವ್ರನ್ನ ದೇವ್ರಂತ ತಗೊಳ್ಳಿ. ಅದೇ ಸಂದರ್ಭದಲ್ಲಿ ನಾನು ತಗೊಂಡೆ ಲೈಫಲ್ಲಿ. ಇವತ್ತು ಇದೇ ಒಂದು ಮೈಸೂರಲ್ಲಿ ಒಂದು ಸೈಟ್ ಮಾಡಿದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಪವರ್ ಆಫ್ ರೈಟರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇಷ್ಟೊತ್ತು ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಸೊ ನೀವು ತಗೊಳ್ಳುವಂತ ಒಂದು ನಿರ್ಧಾರ, ನೀವು ತಿಳ್ಕೊಳ್ಳುವಂತ ನಿರ್ಧಾರ, ಮಾರ್ಗದರ್ಶನ, ಇವತ್ತು ಏನು ಬಂದಿದ್ದೀರಾ, ಇವತ್ತು ಪ್ರೆಸೆನ್ಸ್ ಕೂತಿದ್ದೀರಾ. ಸೊ ದಯವಿಟ್ಟು ಯಾವುದೇ ಆ ಕಡೆ ಡೈವರ್ಟ್ ಮಾಡ್ಕೋಬೇಡಿ ನಿಮ್ಮ ಮೈಂಡ್.